ಪಾಪವೆಲ್ಲ ಅಳಿಸಿ ಏನ ದೋಷವೆಲ್ಲ ನೋಡಿಯೇನ ದೀನ ಹೃದಯ ನೋಡಿಯೇನ ದೀನ ಹೃದಯ ನೀಡಿ ನಿಮ್ಮ ದಿವ್ಯ ಕೃಪೆಯ. ಎಲ್ಲ ಮುಂದೆ ಬಂದ್ಬಿಡಿ. ಹಿಂದೆ ಯಾರು ನಿಂತಿದ್ದೀರಾ ಮುಂದೆ ಬನ್ನಿ. ಏನು ಕಷ್ಟ ದೂರ ಪೂಜೆ ಬಂದಾದ್ಮೇಲೆ ಬನ್ನಿ ಮುಂದೆ. ಯಾರ 1000 ಜನ ನಿಂತಿರೋ ಥರ. ಕನ್ನಡ ಅರ್ಥ ಆಗುತ್ತಾ? ಮುಂದೆ ಬನ್ನಿ. ಯಾಕೆಂದರೆ ಮೃತರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಎಲ್ಲ ಮುಂದೆ ಬಂದು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನೀಮಾತ್ಮದೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಧರ್ಮ ಕೇಂದ್ರದ ಹಿರಿಯ ಜೀವವಾಗಿದ್ದಂಥ ಫಿಲೋಮಿನ ಮೃತರಾದಂಥ ಮರಿಯಪ್ಪ ಅವರ ಧರ್ಮಪತ್ನಿ ತನ್ನ 88ನೇ ವಯಸ್ಸಿನಲ್ಲಿ ಮೃತ ಹೊಂದಿದ್ದಾರೆ. ಅವರ ಜೀವನವನ್ನು ನೋಡಿದ್ದೇ ಆದಲ್ಲಿ ಅವರು ಸದಾ ಕಾಲ ದೇವರಿಗಾಗಿ ದುಡಿಯುತ್ತಾ ಯಾವುದೇ ಸಮಯದಲ್ಲಾದರೂ ಬಲಿಪೂಜೆಗೆ ಭಾಗವಹಿಸುವುದರಲ್ಲಿ ತುಡಿತವನ್ನು ಹೊಂದಿದ್ದಂಥ ಮಹಿಳೆ ಇಂಥ ಶ್ರೇಷ್ಠವಾದಂಥ ಜೀವನವನ್ನು ನಡೆಸಿ ತನ್ನ 88ನೇ ವಯಸ್ಸಿನಲ್ಲಿ ದೇವರ ಬಳಿಗೆ ಈ ಪುನರುತ್ಥಾನ ಕಾಲ ಅಥವಾ ಪಾಸ್ಕ ಕಾಲದಲ್ಲಿ ತನ್ನ ತಂದೆಯ ಮನೆಗೆ ಹಿಂತಿರುಗುತ್ತಿರುವಾಗ ಆಕೆ ಮಾಡಿರುವಂಥ ಯಾವುದೇ ತಪ್ಪುಗಳಾಗಲಿ, ತಿಳಿಯದೋ ಆದಂಥ ತಪ್ಪುಗಳು ಆಕೆಯನ್ನು ದೇವರ ಸಾಮ್ರಾಜ್ಯಕ್ಕೆ ಸೇರಿಸುವುದರಲ್ಲಿ ವಿಫಲವಾಗಿದ್ದೇ ಆದಲ್ಲಿ ಆಕೆಗಾಗಿ ಈ ದಿನ ಪ್ರಾರ್ಥಿಸೋಣ. ನಾವು ಸಹ ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ಸಿದ್ಧರಾಗುವುದಕ್ಕೆ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲೇ. ಆಮೆನ್. ಮನುಜರಿಗೆ ಪ್ರಭುವೇ ದಯೆ ತೋರಿ, ಪಾಪಿ ಮನುಜರಿಗೆ ಪ್ರಭುವೇ ದಯೆ ತೋರಿ, ಮಮತೆಯ ಮರೆತವರಿಗೆ ಕ್ರಿಸ್ತರೇ ದಯೆ ತೋರಿ, ಮಮತೆಯ ಮರೆತವರಿಗೆ ಕ್ರಿಸ್ತರೇ ದಯೆ ತೋರಿ, ಪಾಪಿ ಮನುಜರಿಗೆ ಪ್ರಭುವೇ ದಯೆ ತೋರಿ, ಪಾಪಿ ಮನುಜರಿಗೆ ಪ್ರಭುವೇ ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ಪ್ರಸ್ತುತ ಕಾಲವುಗಳನ್ನು ಅಂತ್ಯಗೊಳಿಸುವ ಮೂಲಕ ಮುಂಬರುಗಳು ನಮಗೆ ತೆರೆದಿಡುತ್ತೀರಿ.
ನಿಮ್ಮ ಸೇವಕಿಯಾದ ಫಿಲೋಮಿನ ಆತ್ಮವು ನಿತ್ಯ ವಿಮೋಚನೆಯ ಬಾಧ್ಯಸ್ಥನ್ನು ಪಡೆಯಲು ನಿಮ್ಮಿಂದ ಮುನ್ನಡೆಸಲ್ಪಡುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವೀಗ ದೇವರೊಡನೆ ಸತ್ಸಂಬಂಧದಲ್ಲಿದ್ದೇವೆ. ಸಂತ ಪೌಲನು ರೋಮನ್ನರಿಗೆ ಬರೆದ ಪತ್ರದಿಂದ ವಾಚನ, 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ 11ನೇ ವಾಕ್ಯಗಳು. ಸಹೋದರರೇ, ಈ ನಂಬಿಕೆ ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ. ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ನೀತಿವಂತನಿಗಾಗಿ ಒಬ್ಬನು ತನ್ನ ಪ್ರಾಣ ಕೊಡುವುದು ವಿರಳ, ಸತ್ಪುರುಷನಿಗಾಗಿ ಒಬ್ಬನು ತನ್ನ ಪ್ರಾಣವನ್ನು ಕೊಟ್ಟರೂ ಕೊಟ್ಟಾನು. ಆದರೆ ನಾವಿನ್ನೂ ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ. ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವೀಗ ದೇವರೊಡನೆ ಸತ್ಸಂಬಂಧದಲ್ಲಿದ್ದೇವೆ. ಈಗಿರಲಾಗಿ ಬರಲಿರುವ ದೈವ ಕೋಪಾಗ್ನಿಯಿಂದ ಯೇಸು ಕ್ರಿಸ್ತರ ಮುಖಾಂತರವೇ ಪಾರಾಗುತ್ತೇವೆ ಎಂಬುದು ಮತ್ತಷ್ಟು ನಿಶ್ಚಯವಲ್ಲವೇ? ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಅವರು ತಮ್ಮ ಮಗನ ಮರಣದ ಮೂಲಕ ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸಿ ಮಿತ್ರರನ್ನಾಗಿ ಮಾಡಿಕೊಂಡರು. ನಾವೀಗ ದೇವರ ಮಿತ್ರರಾಗಿರುವುದರಿಂದ ಕ್ರಿಸ್ತ ಯೇಸುವಿನ ಜೀವದ ಮೂಲಕ ಉದ್ಧಾರ ಹೊಂದುತ್ತೇವೆ ಎಂಬುದು ಮತ್ತಷ್ಟು ಖಚಿತವಲ್ಲವೇ? ಅಷ್ಟೇ ಅಲ್ಲದೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮ್ಮನ್ನು ಮಿತ್ರರನ್ನಾಗಿರಿಸಿರುವುದರಿಂದ ಅವರ ಮೂಲಕವೇ ನಾವು ದೇವರಲ್ಲಿ ಹೆಮ್ಮೆ ಪಡುತ್ತೇವೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬದುಕಿನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಚೈತನ್ಯ ನಿನ್ನ ಜೀವಕ್ಕೆ ಎನ್ನ ದೇವ ನೀ ಮೂಡಿಸು, ದೇವ ನೀ ಮೂಡಿಸು. ಬದುಕಿನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಚೈತನ್ಯ ನಿನ್ನ ಜೀವಕ್ಕೆ ಎನ್ನ ದೇವ ನೀ ಮೂಡಿಸು, ದೇವ ನೀ ಮೂಡಿಸು. ಕಡು ಪಾಪಗೈದೆ, ಎಲ್ಲೆಲ್ಲೋ ಅಲೆದೆ, ತೊರೆದು ನಿನ್ನ
ಸಾಗಿದೆ, ಕಡು ಪಾಪಗೈದೆ, ಎಲ್ಲೆಲ್ಲೋ ಅಲೆದೆ, ತೊರೆದು ನಿನ್ನನ್ನು ನಾ ಸಾಗಿದೆ. ಬೆಳಕನ್ನು ನೀಡಿ ನೀ ರಕ್ಷಿಸು, ಬೆಳಕನ್ನು ನೀಡಿ ನೀ ರಕ್ಷಿಸು, ಕರ ಹಿಡಿದು ಪರಿಪಾಲಿಸು, ಕರ ಹಿಡಿದು ಪರಿಪಾಲಿಸು. ಬದುಕಿನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ, ಚೈತನ್ಯ ನಿನ್ನ ಜೀವಕ್ಕೆ ಎನ್ನ ದೇಹ ನೀ ಮೂಡಿಸು, ದೇವ ನೀ ಮೂಡಿಸು, ದೇವ ನೀ ಮೂಡಿಸು. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ಬೆತಾಯನಕ್ಕೆ ಬಂದಾಗ ಲಾಜರನನ್ನು ಸಮಾಧಿಯಲ್ಲಿ ಹೂಳಿಟ್ಟು ಆಗಲೇ 4 ದಿನಗಳಾಗಿದ್ದವೆಂದು ತಿಳಿಯಿತು. ಬೆತಾನಿಯ ಜೆರುಸಲೇಮಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಅನೇಕ ಯಹೂದ್ಯರು ಮಾರ್ತಾಳನ್ನು ಮರಿಯಳನ್ನು ಕಂಡು ಅವರ ಸಹೋದರನ ಮರಣಕ್ಕಾಗಿ ಸಂತಾಪ ಸೂಚಿಸಲು ಬಂದಿದ್ದರು. ಯೇಸು ಬರುತ್ತಿದ್ದಾರೆಂದು ಕೇಳಿದೊಡನೆ ಮಾರ್ತಾ ಅವರನ್ನು ಎದುರುಗೊಳ್ಳಲು ಹೋದಳು. ಮರಿಯ ಮನೆಯಲ್ಲಿಯೇ ಇದ್ದಳು. ಮಾರ್ತಾ ಯೇಸುವನ್ನು ಕಂಡು, ಪ್ರಭುವೇ, ನೀವು ಇಲ್ಲಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ. ಈಗಲೂ ದೇವರಲ್ಲಿ ನೀವು ಏನೇ ಕೇಳಿಕೊಂಡರೂ ನಿಮಗವರು ನೀಡುವರೆಂದು ನಾನು ಬಲ್ಲೆ ಎಂದಳು. ಯೇಸು, ನಿನ್ನ ಸಹೋದರನು ಜೀವಂತವಾಗಿ ಏಳುವನು ಎಂದರು. ಅವನ ಅಂತಿಮ ದಿನದ ಪುನರುತ್ಥಾನದಲ್ಲಿ ಜೀವಂತವಾಗಿ ಏಳುವನೆಂದು ನಿನಗೆ ತಿಳಿದಿದೆ ಎಂದಳು ಮಾರ್ತಾ. ಯೇಸು ಅವಳಿಗೆ, ಪುನರುತ್ಥಾನವೂ ಜೀವವೂ ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸವಿಟ್ಟನೆಂದರೆ ಅವನೆಂದಿಗೂ ಸಾಯನು. ಇದನ್ನು ನೀನು ವಿಶ್ವಾಸಿಸುತ್ತೀಯಾ ಎಂದು ಕೇಳಲು, ಹೌದು ಪ್ರಭುವೇ, ನೀವೇ ಅಭಿಷಿಕ್ತರಾದ ಲೋಕೋದ್ಧಾರಕ, ದೇವರ ಪುತ್ರ, ಈ ಲೋಕಕ್ಕೆ ಬರಬೇಕಾದವರು ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳಿದಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ಈ ಮೃತರ ಪೂಜೆಯಲ್ಲಿ ನಾವು ಪಾಲ್ಗೊಳ್ಳುವಾಗ ನಾವು ಕೇಳಿಸಿಕೊಳ್ಳುವಂಥ ವಾಚನಗಳಾಗಲಿ ಅಥವಾ ಪಾಸ್ಕ ಕಾಲದಲ್ಲಿ ನಮ್ಮಲ್ಲಿರುವಂಥ ನಂಬಿಕೆಯಾದರೆ ಏನೆಂದರೆ, ನಾವು ಮೃತ ಹೊಂದಿದ್ದರೂ ಸಹ ನಾವು ಜೀವಿಸುತ್ತೇವೆ. ನಮಗೆ ಈ ಲೋಕದಲ್ಲಿ ದೈಹಿಕ ಸಾವಿದೆಯೇ ಹೊರತು ನಮಗೆ ನಿತ್ಯ ಸಾವಿಲ್ಲ.
ಕ್ರಿಸ್ತ ನಮಗಾಗಿ ಒಮ್ಮೆಗೆ ಶಿಲುಬೆ ಮೇಲೆ ಮರಣ ಹೊಂದಿ ನಮ್ಮೆಲ್ಲರ ಮರಣವನ್ನು ಅವರು ಜಯಿಸಿದ್ದು ಮಾತ್ರವಲ್ಲ, ಅವರು ಪುನರುತ್ಥಾನ ಹೊಂದಿ ನಮ್ಮೆಲ್ಲರಿಗೂ ನಿತ್ಯ ಜೀವವನ್ನು ಕರುಣಿಸಿದ್ದಾರೆ. ಅದೇ ನಂಬಿಕೆಯಿಂದ ನಾವೆಲ್ಲರೂ ಬದುಕುತ್ತಿದ್ದೇವೆ. ನಾವೆಲ್ಲರೂ ಕ್ರೈಸ್ತಿಯ ಜೀವನವನ್ನು ನಡೆಸುವಂಥದ್ದು ಇದೇ ಕಾರಣಕ್ಕಾಗಿ. ನಮಗೆ ಈ ಲೋಕದಲ್ಲಿ ಅಂತ್ಯವಿದೆಯೇ ಹೊರತು ಬರಲಿರುವಂಥ ಲೋಕದಲ್ಲಿ ಎಂದಿಗೂ ಅಂತ್ಯವೇ ಇರದು. ಪುನರುತ್ಥಾನವನ್ನು ನಾವು ಪಡೆಯುತ್ತೇವೆ. ಕ್ರಿಸ್ತರನ್ನು ನಾವು ದಿನವೂ ಆರಾಧಿಸುತ್ತೇವೆ. ಸಂತರೊಡನೆ ಮತ್ತು ದೇವದೂತರೊಡನೆ ಸೇರಿ ನಾವು ಹೊಸ ಜೆರುಸಲೇಮಿನಲ್ಲಿ ಅಥವಾ ಸ್ವರ್ಗ ಸಾಮ್ರಾಜ್ಯದಲ್ಲಿ ದೇವರಿಗೆ ನಿತ್ಯ ಆರಾಧನೆಯನ್ನು ಸಲ್ಲಿಸುತ್ತೇವೆ. ಇದು ಪ್ರತಿಯೊಬ್ಬ ಕ್ರೈಸ್ತನ ನಂಬಿಕೆ. ಅದೇ ನಮ್ಮ ವಿಶ್ವಾಸದ ಬುನಾದಿ. ಈ ವಿಶ್ವಾಸ ಮತ್ತು ನಂಬಿಕೆಯಲ್ಲಿ ಸುಮಾರು 88 ವರ್ಷಗಳ ಕಾಲ ಬೆಳೆದಂಥ ಈ ನಮ್ಮ ಸಹೋದರಿ ಫಿಲೋಮಿನ ಈ ದಿನ ನಮ್ಮೆಲ್ಲರಿಗೂ ಹೇಳುವಂಥದ್ದು, ನಾನು ಈ ದಿನ ನನ್ನ ತಂದೆಯ ಬಳಿಗೆ ಹಿಂತಿರುಗುತ್ತಿದ್ದೇನೆ. ಅವರು ಕೊಟ್ಟಂಥ ವಾಗ್ದಾನವನ್ನು ನಾನು ಪಡೆದುಕೊಳ್ಳುತ್ತೇನೆ ಮತ್ತು ನಾನು ನಿತ್ಯ ಜೀವವನ್ನು ಪಡೆಯುತ್ತೇನೆ ಮತ್ತು ನನ್ನ ಸೃಷ್ಟಿಕರ್ತನನ್ನು ನೇರವಾಗಿ ನೋಡುತ್ತೇನೆ ಎಂಬಂಥ ನಂಬಿಕೆಯಿಂದ ಈಕೆ ತನ್ನ ತಂದೆಯ ಮನೆಗೆ ಹಿಂತಿರುಗುತ್ತಿದ್ದಾಳೆ. ಆಕೆಯ ಜೀವನವೂ ಸಹ ನಾವು ನೋಡಿದ್ಯಾದಲ್ಲಿ, ನಾನು ಸುಮಾರು 20 ವರ್ಷಗಳಿಂದ ಆಕೆಯನ್ನು ನೋಡಿದಂಥದ್ದು ಬಲಿಪೂಜೆಯಲ್ಲಿ ಸದಾಕಾಲ ಭಾಗವಹಿಸುವಂಥದ್ದು. ಏಕೆಂದರೆ ಇಲ್ಲಿ ದೂರವಿರುವುದರಿಂದ ಕಾನ್ವೆಂಟಿನಲ್ಲಿ ಬಲಿಪೂಜ್ಯದಲ್ಲಿ ನಿತ್ಯವೂ ಭಾಗವಹಿಸುತ್ತಿದ್ದಂಥ ಮಹಿಳೆ ಈಕೆ. ಆಕೆಯಲ್ಲಿದ್ದಂಥ ವಿಶ್ವಾಸ ತನ್ನ ಮುಪ್ಪಿನ ವಯಸ್ಸಿನಲ್ಲಿಯೂ ಸಹ ಹೇಳಲಿಲ್ಲ, ನನಗೆ ವಯಸ್ಸಾಗಿದೆ, ನಾನು ಮನೆಯಲ್ಲಿ ಮಲಗುತ್ತೇನೆ, ನನಗೆ ವಯಸ್ಸಾಗಿದೆ, ನಾನು ದೇವಾಲಯಕ್ಕೆ ಹೋಗುವುದಿಲ್ಲ ಎಂಬುದಾಗಿ ಆಕೆ ಎಂದಿಗೂ ತಿಳಿದುಕೊಳ್ಳಲಿಲ್ಲ. ಬದಲಾಗಿ ನಾನು ಕ್ರಿಸ್ತನ ಆ ಬಲಿಯರ್ಪಣೆಯನ್ನು ನೋಡಬೇಕಾಗಿದೆ, ಅದರಲ್ಲಿ ನಾನು ಭಾಗವಹಿಸುತ್ತೇನೆ ಮತ್ತು ನಾನು ನಿತ್ಯ ಜೀವಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಆಕೆ ತನ್ನ ಜೀವನವನ್ನು ಕಳೆದು ತನ್ನ ಕಡೆಯ ದಿನವನ್ನು ಸಹ ಆಕೆ ಈ ದಿನ ನಮ್ಮ ಮಧ್ಯದಲ್ಲಿ ಕಡೆಯ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿದ್ದಾಳೆ. ಇಂಥ ಶ್ರೇಷ್ಠವಾದಂಥ ಜೀವನವನ್ನು ನಡೆಸಿ ಸುಮಾರು 4 ತಲೆಮಾರನ್ನು ನೋಡಿದಂಥ ಈಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಹೇಳುವಂಥದ್ದು, ನೀನು ಕೊಟ್ಟಂಥ ಜೀವನವನ್ನು ನಾನು ನಿನಗಾಗಿ ಮುಡುಪಾಗಿಟ್ಟಿದ್ದೇನೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ಕ್ರೈಸ್ತನ ವಿಶ್ವಾಸವಿಷ್ಟೇ. ನಾವು ನಿತ್ಯವೂ ದೇವರ ಆ ಬಲಿಯರ್ಪಣೆಯಲ್ಲಿ ಭಾಗವಹಿಸಿ ನಮ್ಮಲ್ಲಿ ಭರವಸೆಯನ್ನು ಇಟ್ಟು ನಡೆದಿದ್ದಾದಲ್ಲಿ ನಮ್ಮ ಜೀವನವು ದೇವರ ಮಾರ್ಗದಲ್ಲಿ ಸದಾಕಾಲ ನಡೆಯುತ್ತದೆ. ಇಲ್ಲದಿದ್ದರೆ ನಾವು ಲೋಕದ ಜೀವನಕ್ಕೆ ಆಸೆ ಪಟ್ಟಿದ್ದಾದಲ್ಲಿ ನಾವು ಒಂದು ದಿನ ಈ ಲೋಕವನ್ನು ಬಿಟ್ಟು ತೆರಳುತ್ತೇವೆ. ಆದರೆ ನಮಗೆ ನಿತ್ಯ ಜೀವ ಲಭಿಸುತ್ತದೆಯಾ ಎಂಬುದಾಗಿ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳಬೇಕಾಗಿದೆ. ಈ ಮರಣದಲ್ಲೂ ಈಕೆ ನಮಗೆ ತಿಳಿಸುವಂಥ ಒಂದೇ ಒಂದು ಮಾರ್ಗ ಅಥವಾ ಒಂದೇ ಒಂದು ಜೀವನದ ಅಂಶವೇನೆಂದರೆ, ಈ ದಿನ ನಾನು ನನ್ನ ತಂದೆಯ ಮನೆಗೆ ಹಿಂತಿರುಗುತ್ತಿದ್ದೇನೆ, ಮರೆಯಬೇಡ, ನಾಳೆ ನೀನು ನನ್ನನ್ನು ಹಿಂಬಾಲಿಸುತ್ತೀಯಾ ಎಂಬುದಾಗಿ. ಅದಕ್ಕಾಗಿ ಆಕೆ ಮಾಡಿಕೊಂಡಂಥ ಸಿದ್ಧತೆ, ಆಕೆಯನ್ನು ದೇವರ ಬಳಿಗೆ ಕರೆದುಕೊಂಡು ಹೋದು ಸಹಜವಾಗಿದ್ದಾದಲ್ಲಿ ನಮಗೆ ನೀಡಿದಂಥ ಈ ಜೀವನದ ಕರೆಯಲ್ಲಿ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆಯಾ ಅಥವಾ ಕಡೆಯ ದಿನದಲ್ಲಿ ಸಿದ್ಧತೆಗಾಗಿ ತೊರೆಯುತ್ತೇವೆಯಾ ಎಂಬುದಾಗಿ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳಬೇಕಾಗಿದೆ. ದೇವರು ಈಕೆಗೆ ನಿತ್ಯ ಸೌಭಾಗ್ಯವನ್ನು ನೀಡಲಿ, ಸ್ವರ್ಗ ಸಾಮ್ರಾಜ್ಯದಲ್ಲಿ ಈಕೆಗೆ ಸ್ಥಾನವನ್ನು ನೀಡಲಿ ಎಂದು ವಿಶೇಷವಾಗಿ ಪ್ರಾರ್ಥಿಸೋಣ. ನೀಡಲು ಏನಿದೆ ಪ್ರಭುವೇ, ಪ್ರತಿಯಾಗಿ ನಿನ್ನ ಆ ಪ್ರೀತಿಗೆ ಪ್ರೇಮದಿ ತಂದೆ ಈ ಕಾಣಿಕೆ ಏನಲ್ಲಿ ತಂದಿರುವೆ, ಏನಲ್ಲಿ ತಂದಿರುವೆ, ಸ್ವೀಕರಿಸೋ ಪ್ರಭುವೇ, ಸ್ವೀಕರಿಸೋ ಪ್ರಭುವೇ.
ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸರೇ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಮ್ಮ ಈ ಕೊಡುಗೆಗಳನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ನಿಮ್ಮ ಪುತ್ರರ ಪ್ರೀತಿಯ ಅಮೋಘ ರಹಸ್ಯದಲ್ಲಿ ನಾವೆಲ್ಲರೂ ಐಕ್ಯವಾಗಿದ್ದೇವೆ. ನಿಮ್ಮ ಈ ದಿವಂಗತ ಸೇವಕಿ ಫಿಲೋಮಿನಳನ್ನು ಅದರ ಮಹಿಮೆಗೆ ಕರೆದೊಯ್ಯರೆ. ನಿಮ್ಮೊಂದಿಗೆ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ನಿಮ್ಮೊಡನೆ ಇರಲೇ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತರೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ಈ ಲೋಕದ ರಕ್ಷಣೆಯು ಮಾನವ ಕುಲದ ಜೀವವು ಮೃತರ ಪುನರುತ್ಥಾನವೂ ಆಗಿದ್ದಾರೆ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತಾನದಿಂದ ಹಾಡಿ ಘೋಷಿಸುತ್ತೇವೆ. ಪೂಜ್ಯ ದೇವನೇ, ಪರಮ ಪಾವನಾತ್ಮನೇ, ಸೈನ್ಯದಳಗಳೊಡೆಯನೇ, ಪರಮ ಪೂಜನೇ, ಪರಮ ಪೂಜನೇ, ಪರಮ ಪೂಜನೇ. ಸ್ವರ್ಗ ಭುವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ಸ್ವರ್ಗ ಭುವಿಯ ತುಂಬಿದೆ ನಿಮ್ಮ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ. ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರಾಶೀರ್ವದಿತರು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ. ಜೈಕಾರ ಮೊಳಗಲಿ. ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರೆ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನೂ ತೆಗೆದುಕೊಂಡು ಕೃತಜ್ಞತೆಯನ್ನೂ ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನೂ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನೂ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಮರಳಿ ಬರುವರು.
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ರೊಟ್ಟಿಯನ್ನು, ರಕ್ಷಣೆಯನ್ನು, ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧೀಶ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಆತನು ಪ್ರೀತಿಯ ಪರಿಪೂರ್ಣೆಯಲ್ಲಿಗೆ ಮುನ್ನಡೆಸಿರಿ. ಪ್ರಭು, ಇಂದು ಈ ಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಿಕೆಯಾದ ಫಿಲೋಮಿನಾ ಇವರನ್ನು ಸ್ಮರಿಸಿಕೊಳ್ಳಿರಿ. ನೀವು ಪುತ್ರ ಅನುಭವಿಸಿದಂಥ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದೇಹದಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ, ಆಕೆ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ಸಂತ ಬೆನೆಡಿಕ್ಟರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಾವು ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. 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 ರಕ್ಷಕರ ಆಜ್ಞೆಯ ಪ್ರಕಾರ ದೈವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮ ರಕ್ಷರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮದೇ ನೆರವನ್ನು ಪಡೆದು ಪಾಪ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯ ಭಾರವು ಧಿಕ್ಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಇಕ್ಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯ ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯರೇ, ಈಗ ನೀಡಲಾಗುವಂಥ ಈ ಪರಮಪ್ರಸಾದ ಕಥೋಲಿಕ ಕ್ರೈಸ್ತರಿಗೆ ಪವಿತ್ರವಾದದ್ದು. ಹಾಗಾಗಿ ಬೇರೆ ಯಾರಾದರೂ ಇಲ್ಲಿ ಅನ್ಯದವರು ಕುಳಿತಿದ್ದರೆ ದಯವಿಟ್ಟು ಈ ಪರಮಪ್ರಸಾದವನ್ನು ಸ್ವೀಕರಿಸಬೇಡಿ.
ಅಲ್ಲೇ ಕುಳಿತು ಈ ನಮ್ಮ ಸಹೋದರಿಗಾಗಿ ಪ್ರಾರ್ಥಿಸಿರಿ. ಒಂದು ಲೋಕವಿದೆ, ನಮ್ಮ ಮುಂದಿನ ಬದುಕು ಅಲ್ಲಿದೆ. ಎಲ್ಲೋ ಒಂದು ಲೋಕವಿದೆ, ನಮ್ಮ ಮುಂದಿನ ಬದುಕು ಅಲ್ಲಿದೆ. ಸ್ವಾರ್ಥವಿಲ್ಲ, ಅಲ್ಲಿ ಮೋಸವಿಲ್ಲ, ದ್ವೇಷವಿಲ್ಲ, ಅಲ್ಲಿ ರೋಷವಿಲ್ಲ. ಪ್ರೀತಿ ಬಿಟ್ಟರೆ ಬೇರೇನಿಲ್ಲ. ಪ್ರೀತಿ ಬಿಟ್ಟರೆ ಬೇರೇನಿಲ್ಲ. ಕ್ರಿಸ್ತ ಬಾರ, ನನ್ನ ಕರೆದೊಯ್ಯ ಬಾರ. ಕ್ರಿಸ್ತ ಬಾರ, ನನ್ನ ಕರೆದೊಯ್ಯ ಬಾರ. ನೀನೇ ನನಗೆ ಆಧಾರ, ನನ್ನೊಂದಿಗೆ ನೀರಬಾರ. ಎಲ್ಲೋ ಒಂದು ಲೋಕವಿದೆ, ನನ್ನ ಮುಂದಿನ ಬದುಕು ಅಲ್ಲಿದೆ. ಅದೊಂದು ದೂರ ಪಯಣ, ನನ್ನೊಡನೆ ಇರಲು ಬಾರ. ಅದೊಂದು ಕತ್ತಲ ದಾರಿ, ಸ್ಪರ್ಶಕ್ಕೆ ಹತ್ತಿರ ಬಾರ. ಅದು ದೂರವೇ ಇರಲಿ, ನಾ ಸೇರದೆ ಇರಲಿ. ಅದು ದೂರವೇ ಇರಲಿ, ನಾ ಸೇರದೆ ಇರಲಿ. ನನ್ನೊಂದಿಗೆ ನೀ ಬಾರ, ನನ್ನೊಡನೆ ಇರಲು ಬಾರ. ಕ್ರಿಸ್ತ ಬಾರ, ನನ್ನ ಕರೆದೊಯ್ಯ ಬಾರ. ಕ್ರಿಸ್ತ ಬಾರ, ನನ್ನ ಕರೆದೊಯ್ಯ ಬಾರ. ನೀನೇ ನನಗೆ ಆಧಾರ, ನನ್ನೊಂದಿಗೆ ನೀ ಇರಬಾರ. Dear Father Prakash, our parish priest, all my beloved parishioners, on behalf of Aishirvanam community, we express heartfelt condolences and praise departed soul of Philomena. When I think about her life, long life she lived, we remember all the good work she has done for the church, for the family, and for the society. We have a lot of memories about her. She has contributed taking care of all her kids so well. They were well placed. The church is proud, as Father Prakash was telling, how she was able to come to church here and Sneh Jyoti.
every day for the Mass when her health was good. And there's such a big gathering here shows that how much she was important for the society. Now we feel sad and we regret because we lost one of the all-time believers of our church, one who really took care of our church and society and her family. Friends, in the season of Easter, we believe in the resurrection. We believe that Jesus Christ risen from the dead. So we rejoice that she has joined in heaven with all her holy ancestors, with all the angels, with all the saints, and just waiting for us to enjoy the place eye has not seen, ear has not heard, where God has prepared for the people who are faithful. At this time, as we celebrate her life, as we remember her, we regret and we rejoice. Let us pray for all her family members who really feel the great loss. And we also keep her in our prayers. Whatever small sins he might have committed in this world, let God forgive her, cleanse her, and welcome her into eternal life, that may her souls of the faithful departed, through the mercy of God, rest in peace. Amen. Thank you. ಪ್ರಿಯ ಬಂಧುಗಳೇ, ನನ್ನ ಸ್ನೇಹಿತರೆ, ನಮ್ಮ ತಾಯಿ ಅಂತಿಮ ಯಾತ್ರೆ ಬಗ್ಗೆ ನೀವೆಲ್ಲ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ನಿಮಗೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಆದರೆ ಈ ಸಂದರ್ಭದಲ್ಲಿ ನಮಗೆ ನೀವೆಲ್ಲ ಕೆಲಸ ಕಾರ್ಯ ಬಿಟ್ಟು ಈ ಅಂತಿಮ ಯಾತ್ರೆ ಸಂದರ್ಭದಲ್ಲಿ ಭಾಗವಹಿಸಿ ಈ ಲೋಕದ ಯಾತ್ರೆ ಮುಗಿಸಿ ಪರಲೋಕಕ್ಕೆ ಯಾತ್ರೆಗೆ ಹೋಗಲಿರುವ ನಮ್ಮ ತಾಯಿಗೆ ಒಂದು ಪ್ರಾರ್ಥನೆ ಮಾಡಲು ಬಂದಿದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು, ಸಂತ ವೆಂಕಟೇಶ್ವರ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ವಿಚಾರಣೆ ಗುರುಗಳು, ಅಲ್ಲಿರುವ ಫಾದರ್ಸ್ಗಳು ಎಲ್ಲರೂ ಬಂದು ಆಶೀರ್ವಾದ ಮಾಡಿದರು ನಮ್ಮ ತಾಯಿಯನ್ನು. ಹಾಗೂ ಸ್ನೇಹ ಜ್ಯೋತಿ ಕಾನ್ವೆಂಟ್ ಸಿಸ್ಟರ್ಸ್ಗಳು ಸಹ ಬಂದು ಪ್ರೇಯರ್ ಮಾಡಿದರು. ಅವರಿಗೆಲ್ಲರಿಗೂ ನಮ್ಮ ಕುಟುಂಬ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಅಂತಿಮ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲೋಣ, ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ದಿವಂಗತ ಸೇವಕಿ ಫಿಲೋಮಿನಿಗಾಗಿ ಪಾಸ್ಕು ಸಂಸ್ಕಾರವನ್ನು ಆಚರಿಸಿದ್ದೇವೆ. ಇದರ ಫಲವಾಗಿ ಅವರ ನಿಮ್ಮ ಜ್ಯೋತಿ ಮತ್ತು ಶಾಂತಿಯ ನಿವಾಸಕ್ಕೆ ಬಂದು ಸೇರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಮೃತರಾದ ಈ ನಮ್ಮ ಸಹೋದರಿ ಫಿಲೋಮಿನಾ ಅವರ ಶರೀರವನ್ನು ಕ್ರೈಸ್ತ ಸಂಪ್ರದಾಯಕ್ಕೆ ಅನುಗುಣವಾಗಿ ಗೌರವದಿಂದ ಸಮಾಧಿ ಮಾಡಲು ಸಾಗಿಸಿದ್ದೇವೆ. ಪ್ರಣಪಾದಾದ ಈ ಶರೀರವನ್ನು ಅಮರ ಸ್ಥಿತಿಗೆ ಸಂತರ ಸಭೆಯಲ್ಲಿ ಸೇರಿಸುವಂತೆ ಜೀವದಾತರಾದ ದೇವರ ನಂಬಿಕೆಯಿಂದ ಪ್ರಾರ್ಥಿಸೋಣ.
ದಯಾಮಯ ದೇವರು ಈಕೆಯ ಪಾಪಗಳನ್ನು ಕ್ಷಮಿಸಿ ಕರುಣಾಪೂರ್ತ ತೀರ್ಪನ್ನು ದಯಪಾಲಿಸಲಿ. ಪರಿಪಾಲಕರಾದ ಪ್ರಭು ಕ್ರಿಸ್ತರು ಈಕೆಯನ್ನು ಸ್ವರ್ಗೀಯ ನಿವಾಸಕ್ಕೆ ಕರೆದೊಯ್ದು ದೇವರೊಂದಿಗೆ ಸಂಧಾನಗೊಳಿಸಲಿ. ವೈಗಾಂತರಕ್ಕೂ ಜೀವಿಸಿ ಆಳುವ ಅರಸರ ಸಮ್ಮುಖದಲ್ಲಿ ಇವರು ಸಕಲ ಸಂತರೊಂದಿಗೆ ನಿತ್ಯಾನಂದವನ್ನು ಸವಿಯಲಿ. ಸಕಲ ಸಂತರೇ ಈಕೆಯ ಸಹಾಯಕ್ಕೆ ಬನ್ನಿರಿ. ದೂತರೇ ಈಕೆಯನ್ನು ಸಂತೋಷದ ಸ್ವಾಗತಿಸಿರಿ. ಈಕೆಯನ್ನು ಸ್ವಾಗತಿಸಿ ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಪ್ರಭುವೇ, ಈಕೆಗೆ ದೀಕ್ಷಾ ಸ್ಥಾನದಲ್ಲಿ ನಾವು ಜೀವವನ್ನಿದ್ದೀರಿ. ಅಬ್ರಾಹ್ಮರು ಇರುವಲ್ಲಿಗೆ ಈಕೆಯನ್ನು ಸೇರಿಸಿರಿ. ದೂತರೇ ಸಂತರೇ ಈಕೆಯನ್ನು ಬರಮಾಡಿಕೊಳ್ಳಿರಿ. ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಈಕೆಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಈಕೆಯ ಮೇಲೆ ಪ್ರಕಾಶಿಸಲಿ. ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ಮೃತರಾಗಿ ನಿಮ್ಮಲ್ಲಿಗೆ ತೆರಳಿರುವ ಈ ನಮ್ಮ ಸಹೋದರಿ ಫಿಲೋಮಿನ ಇವರನ್ನು ವಶಕ್ಕೆ ಒಪ್ಪಿಸಿದ್ದೇವೆ. ಕ್ರಿಸ್ತರೊಂದಿಗೆ ಮೃತರಾದ ಎಲ್ಲರಂತೆ ಇವರು ಅಂತಿಮ ದಿನದಂದು ಜೀವ ಪಡೆದು ಅವರೊಂದಿಗೆ ಸದಾ ಜೀವಿಸಲೆಂದು ನಾವು ದೃಢವಾಗಿ ನಂಬುತ್ತೇವೆ. ಈ ನಿಮ್ಮ ಭಕ್ತರಿಗೆ ಈಯದಲ್ಲಿ ನೀವು ಏರಳವಾದ ಉಪಕಾರವನ್ನು ಮಾಡಿದ್ದೀರಿ. ನಮ್ಮ ಮೇಲೆ ನಿಮಗಿರುವ ಪ್ರೀತಿ ಮತ್ತು ಉದಾರ್ಯವನ್ನು ಕ್ರಿಸ್ತರಲ್ಲಿ ಸಂತರೊಡನೆ ನಮ್ಮೊಳಗಿರುವ ಅನ್ಯೋನ್ಯತೆಯನ್ನು ವ್ಯಕ್ತಪಡಿಸಿದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯಿಂದ ಆಲಿಸಿರಿ. ಈ ನಮ್ಮ ಸಹೋದರಿಗೆ ಸ್ವರ್ಗದ ಭಾಗ್ಯವನ್ನು ತೆರೆಯಲಿ. ಈಯದಲ್ಲಿರುವ ನಾವೆಲ್ಲರೂ ಪ್ರಭುವನ್ನು ಎದುರುಗೊಂಡು ನಿಮ್ಮೊಡನೆಯೂ ಈ ಸಹೋದರಿಯೊಡನೆಯೂ ನಿತ್ಯಕ್ಕೂ ಜೀವಿಸುವ ತನಕ ನಮ್ಮ ವಿಶ್ವಾಸವು ನಮಗೆ ಭರವಸೆ ನೀಡಲಿ. ನಮ್ಮ ಪ್ರಸ್ತುತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ದಯತೋರೆ, ಕ್ರಿಸ್ತರೇ ದಯತೋರೆ, ಪ್ರಭು ದಯತೋರೆ. ಪ್ರಭುವನ್ನು ವಿಶ್ವಾಸವನ್ನು ಮೃತಪಟ್ಟಿದ್ದರು ನಿತ್ಯಕ್ಕೂ ಜೀವಿಸುವ ಎಂಬ ವಿಶ್ವಾಸದಿಂದ ಅವರೇ ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಿ ಸದಾ ಕಾಲ ಕಾಪಾಡಲಿ. Ni